ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್. ಅಣ್ಣಯ್ಯ ಸಂಚಿಕೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಸೊ ಈ ಕಡೆ ಪಾರು ಅವ್ರ ಅಣ್ಣನಿಗೆ ರಾಖಿ ಕಟ್ಟಬೇಕು ಅಂತ ರಾಖಿ ಕಟ್ತಾ ಇರಬೇಕಾದ್ರೆ ಈ ಕಡೆ ಪಾರು ಏನಂತ ಅಂದರೆ ಅವ್ರ ಅಣ್ಣನಿಗೆ, ನೋಡೋಣ ಇಷ್ಟು ದಿನ ಈ ಪ್ರಪಂಚಕ್ಕೆ ಅಣ್ಣ ಅಂದರೆ ಹೇಗಿರಬೇಕು ಅಂತೇಳ್ಬಿಟ್ಟು ಆದರ್ಶ ಆಗಿದ್ದಾನೆ ನನ್ನ ಗಂಡ. ಹಾಗೆ ನಾದ್ನೀರು ಅಂದರೆ ನನ್ನ ನಾದ್ನೀರು ತಂಗಿಯಾಗಿ ಏನೇನು ಮಾಡಬೇಕು, ಅಣ್ಣನಿಗೆ ಏನೇನು ಪ್ರೀತಿ ತೋರಿಸ್ಬೇಕು ಅನ್ನೋದು ಕೂಡ ಅದಕ್ಕೂ ನಾದ್ನಿಯರೇ ನನ್ನ ಎಕ್ಸಾಂಪಲ್. ಹಾಗಿರಬೇಕಾದ್ರೆ ನೀನು ಒಳ್ಳೆಯವನಾಗಿದೆ ಅಂತ ನಾನು ಕೇಳ್ಪಟ್ಟೆ. ಅದು ನಿಜನೋ ಸುಳ್ಳೋ ನಂಗೆ ಗೊತ್ತಿಲ್ಲ, ಆದರೆ ಆದಷ್ಟು ಬೇಗ ಅದು ನಿಜ ಆಗಲಿ ಅಂತ ಹರಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಪಾರು ಅಂತಾಳೆ. ಸೊ ಅದನ್ನು ಈ ಕಡೆ ಶಿವು ಕೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾನೆ. ಹಾಗೆ ಈ ಕಡೆ ಏನಂತಾನೆ ಅಂದರೆ, ಹ್ಞೂ ಪಾರು, ನಮ್ಮ ಸುತ್ತಮುತ್ತಲ ಯಾವ ಥರ ಜನ ಇರ್ತಾರೋ ಅದೇ ಥರ ಇರ್ತಾರಲ್ವ, ಅದೇ ಥರ ನಾವು ಇರ್ತೀವಲ್ವ, ಅದಕ್ಕೆ ನಿಮ್ಮಂಥ ಒಳ್ಳೆಯವ್ರ ಜೊತೆ ಸೇರಿಕೊಂಡು ನನಗೂ ಕೂಡ ಒಳ್ಳೆ ಬುದ್ಧಿ ಬಂದಿದೆ ಅಂತ ಇಲ್ಲಿ ಪಾರು ಅವ್ರ ಅಣ್ಣ ಹೇಳ್ತಾನೆ. ಒಳ್ಳೇದಾಯಿತು, ಇದಪ್ಪ ಮಾತಂದರೆ ಅಂತಂದ್ಬಿಟ್ಟು ಶಿವು ಹೇಳ್ತಾನೆ. ಸೊ ಆಗ ಈ ಕಡೆ ಪಾರು, ಒಳ್ಳೇದಾಯಿತು ಸರಿ, ಇವಾಗ ಶಾಸ್ತ್ರ ಶುರು ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ರಾಣಿ ಮತ್ತು ಮನುನ ಕೂಡಿಸ್ಬಿಟ್ಟು ಮಡಿಕೆಯಲ್ಲಿ ಉಂಗುರ ಹಾಕ್ಬಿಟ್ಟು ಹುಡ್ಕಾಡಕ್ಕೆ ಹಚ್ಚಿರ್ತಾರೆ. ಹಾಗೆ ಇಲ್ಲಿ ಮನು ಕೈಗೆ ರಿಂಗ್ ಸಿಗುತ್ತೆ. ರಿಂಗ್ ಸಿಕ್ಕ ತಕ್ಷಣ ಈ ಕಡೆ ಮನು, ತಗೋ ರಿಂಗು ನನಗೆ ಸಿಕ್ತು ಅಂತಂದ್ಬಿಟ್ಟು ಇಲ್ಲಿ ರಾಣಿ ಕೈಗೆ ಕೊಡೋಕೆ ಹೋಗ್ತಾನೆ. ಆವಾಗ ಇಲ್ಲಿ ರಾಣಿ ತಂಗಿ ಏನಂತಾಳಂದರೆ, ಅಯ್ಯೋ ಇದು ಗೇಮ್ ನಿಮಗೆ ಗೊತ್ತಿಲ್ವಾ, ಆ ರಿಂಗ್ ಸಿಕ್ಕಿದ್ರೆ ಕೊಡಬಾರ್ದು, ನೀವೇ ಇಟ್ಕೋಬೇಕು, ಈ ಆಟ ನಿಮಗೆ ಗೊತ್ತಿಲ್ವಾ ಅಂತಂದ್ಬಿಟ್ಟು ಅವರು ರಾಣಿ ತಂಗಿಯರೆಲ್ಲ ಅಕ್ಕಂದ್ರೆಲ್ಲ ರೇಗಿಸ್ತಾ ಇರ್ತಾರೆ. ಸೊ ಹಾಗೆ ಅವರು ಪ್ರೀತಿಯಿಂದ ಕೊಟ್ಟಿದ್ದಾರೆ, ಅಂದರೆ ಅವರು ಪ್ರೀತಿಯಿಂದ ಕೊಟ್ಟಿದ್ದು ಅಂತೇಳ್ಬಿಟ್ಟು ಅವ್ರ ಮನೆಯವ್ರು ಹೇಳ್ತಾರೆ, ಮನೋವ್ರ ಮನೆ ಅಣ್ಣ ಮತ್ತು ಅದಕ್ಕೆ ಅದನ್ನು ಕೇಳ್ಬಿಟ್ಟು ಇಲ್ಲಿ ಪಾರುಗೆ ಕೊಡೋಕೆ ತುಂಬ ಖುಷಿಯಾಗುತ್ತೆ, ಆದರೆ ಸ್ವಲ್ಪ ಅನುಮಾನ ಇರುತ್ತೆ. ಆಗ ಈ ಕಡೆ ಪ್ರಸ್ತುತ ಸಮಯ ಬರುತ್ತೆ. ಸೊ ಆವಾಗ ಈ ಕಡೆ ಎಲ್ಲರೂ ಕೂಡ ಗಂಡ್ಮಕ್ಳು ಯಾರೂ ಇರಬಾರ್ದು ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಹೋಗ್ತಾರೆ. ಈ ಕಡೆ ಪಾಪ ನಮ್ಮ ಪಾರುಗೆ ಶಿವನ್ ಬಿಟ್ಟೋರೋಕ್ಕಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಿವು, ನಾನು ಇರ್ತೀನಪ್ಪ, ನಿನ್ನನ್ನು ಬಿಟ್ಟು ಮದುವೆಯಲ್ಲಿ ಎಷ್ಟೊಂದು ಕೆಲಸ ಇತ್ತು, ನನಗೆ ಕೆಲಸ ಇತ್ತು, ಹಾಗಾಗಿ ಆರಾಮಾಗಿ ನಿದ್ದೆ ಮಾಡ್ತೀನಿ, ಬಿಟ್ಟಿರ್ತೀನಿ ಅಂತ ಇಲ್ಲಿ ಪಾರುಗೆ ಹೇಳಿದ ತಕ್ಷಣ ಶಿವು, ಈ ಕಡೆ ಪಾರು ತುಂಬ ಕೋಪ ಬರುತ್ತೆ. ಆವಾಗ ಶಿವು ಹೇಳ್ತಾನೆ, ಏನು ಪಾರು ನೀನು, ನಿನ್ನನ್ನು ಬಿಟ್ಟಿರೋದಂದರೆ ಆಗುತ್ತಾ ನನಗೆ, ಹಾಗೆ ಹೇಳಿದೆ, ಹೇಗೋ ಒಂದು ರಾತ್ರಿ, ಇದು ಶಾಸ್ತ್ರ ಅಲ್ವಾ, ನಾವು ಇರಬಾರ್ದಲ್ವಾ, ಒಂದು ರಾತ್ರಿ ಆಯಿತಾ ಪಾರು, ಬಿರ್ನೆ ಬೆಳಿಗ್ಗೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತೀನಿ, ಏನು ಯೋಚನೆ ಮಾಡಬೇಡ ಪಾರು, ಆರಾಮಾಗಿ ಮಲ್ಕೋ, ತುಂಬ ಕೆಲಸ ಮಾಡಿದ್ಯಾ ಮದುವೆಯಲ್ಲಿ ಅಂತೇಳ್ಬಿಟ್ಟು ಇಲ್ಲಿ ಶಿವು ಹೇಳ್ತಾನೆ. ಸರಿ ಆಯಿತು ಮಾವ ಅಂತ ಹೇಳ್ತಾರೆ. ಸರಿ ಆಯಿತು ಬಾ ಮಾವ, ಒಳಗೆ ಹೋಗೋಣ, ಕೆಲಸ ಏನೇನಿದೆ ನೋಡೋಣ ಅಂತ ಹೇಳ್ತಾರೆ. ಸರಿ ಆಯ್ತು ಬಾ ಪಾರು ಅಂತ ಇಲ್ಲಿ ಪಾರು ಕರ್ಕೊಂಡು ಶಿವು ಒಳಗಡೆ ಹೋಗ್ತಾನೆ. ಸೊ ಆಗ ಈ ಕಡೆ ಪಾರು ಅವರ ಅಮ್ಮ ಇನ್ನೊಂದು ಶಿವರಾತ್ರಿಗೌಡ ಹೆಂಡತಿಗೆ ಬಂದ್ಬಿಟ್ಟು, ಸತ್ಯ ಏನು ಅಂತ ಹೇಳು, ಈ ಮದುವೆ ಆಗೋಕ್ಕೆ ಯಾಕೆ ಬಿಟ್ಟೆ ನೀನು ಅಂತಂದ್ಬಿಟ್ಟು ಇಲ್ಲಿ ಸತ್ಯನ ಕೇಳ್ತಾ ಇರ್ತಾಳೆ. ಆದರೆ ಯಾವುದೇ ಕಾರಣಕ್ಕೂ ನನ್ನ ಹತ್ರ ಏನು ಕೇಳಬೇಡಿ, ಯಾವುದೂ ಸತ್ಯ ಇಲ್ಲ ಅಂತ ಹೇಳ್ತಾರೆ. ನೀನೇನಂತ ನನಗೆ ಗೊತ್ತು, ನನ್ನ ಗಂಡನ ಎಷ್ಟೆಲ್ಲ ಹೆದರ್ಸ್ಕೊತಿ ಅಂತಲೂ ಗೊತ್ತು, ಹಾಗಿರ್ಬೇಕಾದ್ರೆ ಎಷ್ಟೋ ಸಲ ನೀನು ಎಷ್ಟೆಷ್ಟೋ ಗರ್ಜನೆ ಮಾಡಿದ್ಯಾ, ಹಾಗಿರ್ಬೇಕಾದ್ರೆ ನೀನು ಯಾಕೆ ಈಗ ಸುಮ್ಮನಿದ್ದೆ, ಈ ಮದುವೆ ಆಗೋಕ್ಕೆ ಯಾಕೆ ಬಿಟ್ಟೆ ನೀನು ಅಂತ ಇಲ್ಲಿ ಪಾರು ಅವ್ರ ಅಮ್ಮ ಕೇಳ್ತಾ ಇರ್ತಾಳೆ. ಆದರೆ ಯಾವುದೇ ಕಾರಣಕ್ಕೂ ಉತ್ತರನೇ ಕೊಡ್ತಿರಲ್ಲ. ಸೊ ಆಗ ಈ ಕಡೆ ಏನೂ ಇಲ್ಲ ಅಂತ ಹೇಳ್ತಾಳೆ. ಏನೋ ಇದೆ, ಅದಕ್ಕೆ ಏನೂ ಇಲ್ಲ ಅಂತ ಹೇಳ್ತಿದ್ಯಾ, ನಾನೇನಾದರೂ ಗದರಿಸಿದ್ರೆ ಇಡೀ ಮಾರಿಗುಡಿನೇ ನಡ್ಗೋಗುತ್ತೆ ಅಂತ ಹೇಳ್ತಾರೆ. ನೋಡೋಣ ಸತ್ಯ ಏನು ಅಂತ ಹೇಳ್ತಾಳೆ ಇಲ್ವಾ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.